ಮಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ನೀವು ಎಲ್ಲಿ ನೋಡ್ದೆ ಅನ್ನೋರು, ಇಲ್ಲ ನೀವು ಬಂದು ನಮ್ಮ ಥಿಯೇಟರ್ ಒಂದ್ಸರಿ ನೋಡ್ಬೇಕು ಅಂತ ಹೇಳಿ ನಾನು ನಮ್ಮ ಥಿಯೇಟರ್ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು. ಹಾಗೆ ಶಿ ವಾಸ್ ಎ ವಂಡರ್ಫುಲ್ ಲೇಡಿ. ಪ್ರತಿ ವರ್ಷ ಅವರು ತೋಟದಿಂದ ಮಾವಿನ ಹಣ್ಣು ಬರೋದು, ಏನೋ ಗುಟ್ಟಿ ಪದ್ಮಿನಿ ಅಂತಾನೆ, ಅದಕ್ಕೆ ರೌಂಡ್ ಆಪಲ್ ತರ ಇರೋದು. ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದಿಯೋನೋ ಚೆನ್ನಾಗಿದೆನೋ ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳೋ ಅಂತವ್ರು. ಶಿ ವಾಸ್ ಎ ವಂಡರ್ಫುಲ್ ನೇಬರ್. ಶಿ ವಾಸ್ ಲೈಕ್ ಮೈ ಮದರ್. ಇವತ್ತಿನ ಈ ಪೀಳಿಗೆ ಸರೋಜಮ್ಮ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ? ನಾನು ಮುಂದಿನ ಯಾರ ಬಗ್ಗೆನೂ ನಾನೇನು ಮಾತಾಡೋದು ಸಾಕು ಗುರು, ನನಗೆ ಸಾಕಾಗಿದೆ. ನನಗೆ ಈಗ ಬೆಳಗ್ಗೆ ಇರೋದ್ರಿಂದ ನೀವು ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರು ಇಲ್ಲಿ ಕೊಡಿಗೆಹಳ್ಳಿ ಹತ್ರ ಮಾಡ್ಬೇಕು ಅಂತ. ಅದು ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಪಕ್ಕದಲ್ಲಿ, ಕಡೆಗಳಿಗೆಲ್ಲ ಏನೋ ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ. ಅದೇನೋ ತೋಟ ಬೇರೆ ಇದೆ ಅಂತ. 5 ಭಾಷೆಗಳಲ್ಲಿ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆ ಸರ್ಕಾರಕ್ಕೆ ಏನಾದ್ರೂ ಸಲಹೆ ಗೌರವ ಸಲ್ಲಿಸುವ ವಿಚಾರವಾಗಿಲ್ಲ. 100% ಅದು ಎಲ್ಲ ತರದ ಗೌರವವನ್ನು ನಾಟ್ ಓನ್ಲಿ ಸರ್ಕಾರ, ಇವನ್ ಇಂಡಸ್ಟ್ರಿನೂ ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಶೀಸೆ ಒಂಥರ ಮದರ್ ಲೇಡಿ ಅವರು ಇವತ್ತಿಂದ ಹೆಜ್ಜೆ ಹಾಕ್ದವ್ರಲ್ಲ. ಯಾವಾಗ 1950s ಅಲ್ಲಿ ಬಂದಂತ ಇದು ಹೊನ್ನಪ್ಪ ಭಾಗವತರವ್ರ ಜೊತೆ ನಡೆಸಿದಂತ ಅದೇ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಕಾಣುತ್ತೆ ಅವ್ರದ್ದು. ಅಲ್ಲಿಗೂ ಕೂಡ ಪಾಪ ಅವ್ರ ಹೆಜ್ಜೆ ಹಾಕೊಂಡ್ ಬಂದಿರುವಂತದ್ದು ನನ್ನ ಪ್ರಕಾರ ಒಂದು ಮಹಾರಾಣಿ ತರ ಬದುಕಿದ್ರಿ ಮಾತ್ರ ಹೇಳುವಲ್ಲೇ. ಅವ್ರು ನನಗೆ ಹೇಳೋರು, ನೀವು ಕಲಾವಿದರೆಲ್ಲ ಬೆಳ್ಳಿ ತಟ್ಟಲ್ಲಿ ತಿನ್ಬೇಕಪ್ಪ, ಯಾಕಂದ್ರೆ ಬೆಳ್ಳಿ ರಾಹು ಪ್ರೀತಿ ಇರ್ತಾ ಅದು, ನೀವೆಲ್ಲ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳೋರು. ನಾನು ಅವ್ರು ವೇಗಿಸ್ತಾ ಇದ್ದೆ, ಅಮ್ಮ ನಾವೆಲ್ಲ ತಣ್ಣಗೆಲ್ ತಿಂದವ್ರಮ್ಮ ಅಂತ ಅವ್ರು ವೇಗಿಸ್ತಿದ್ದೆ. ನಾ ಮಾಡಿಲ್ಲ ಅವ್ರ ಜೊತೆ, ಆಕ್ಟ್ ಮಾಡಿಲ್ಲ ನಾನು ಅವ್ರ ಜೊತೆ. ನಾನು ನೇಬರ್ ಆಗಿದೆ. ಥ್ಯಾಂಕ್ ಯು ಮಾ. ಸಕಲರಿಗೂ ನಮಸ್ತೆ. ಸರೋಜಮ್ಮನವರು ಅಂತಿಮ ದರ್ಶನ ಇದೀಗ ತಾನೇ ಶುರುವಾಗಿದೆ. ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ, ಹುಟ್ಟು ಅಂತ. ಯಾಕಂದ್ರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡ್ಬೋದು, ಅವರ ದನಿ ಕೇಳಬಹುದು, ಅವರ ರೂಪ, ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟಿರುತ್ತೆ ಅವ್ರು ಮಾಡೋ ಸಿನಿಮಾ ಮುಖಾಂತರ. ಅದು ಕಲೆಗಿರೋ ಪವರು. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪಿದಂಥ ಮಹನೀಯ ನಟಿಯವರು, ಹಿರಿಯರು. ತುಂಬ ಗೌರವ ಅವರು ಅಂದರೆ. ಸಿಕ್ಕಿದಾಗೆಲ್ಲ ಹೀಗೆ ಒಂದು ತಮಾಷೆ ಇಲ್ಲಿ ಮಾತಾಡಿಸ್ತಿದ್ರು, ತಲೆ ಮೇಲೆ ಹೀಗೆ ತಟ್ತಾ ಇದ್ರು ಅವರು. ತುಂಬ ತುಂಬ ಸಂತೋಷ ಮತ್ತು ತುಂಬ ಚೈತನ್ಯ ತುಂಬದಂಥ ಒಂದು ವ್ಯಕ್ತಿತ್ವ. ನಾನು ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು, ಸಮಾಜಕ್ಕೊಂದು ನೆನಪನ್ನು ಬಿಟ್ಟು ಹೋಗ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಅದು ಚಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ. ಮತ್ತೊಮ್ಮೆ ಮಗದೊಮ್ಮೆ ಸರೋಜಮ್ಮ ಹೋಗಿ ಬನ್ನಿ. ಸಾವಲ್ಲ, ಇದು ನಿಮ್ಮ ಹುಟ್ಟು. ನಮ್ಮ ನೆನಪುಗಳಲ್ಲಿ ಸದಾಕಾಲ ನೀವು ಜೀವಂತ ಅಂತ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ, ತಮಿಳು, ತೆಲುಗು, ಹಿಂದಿ, ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು MGR ಇಂದ ಹಿಡಿದು NTR ಅಂತ ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿಯವರು. ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ, ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನಗೆ ಇವತ್ತು ಇದೆ. ನಾನು ಹಲವಾರು, ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ
ಅವರ ಮದುವೆ ಆಗಿರುವಂಥದ್ದು ಹರ್ಷ ಅಂತೇಳಿ. ಅವರು ಕೂಡ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು, ನಮ್ಮ ಸಂಬಂಧಿಗಳು ಕೂಡ ಹೌದು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ಬಿ ಸರೋಜಾದೇವಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಯಿತು, ಚೆನ್ನೈಗೆ ಹೋಗ್ಬೇಕಾಯಿತು. ಅಂಥ ಕಾಲದಲ್ಲೇ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು ಅಲ್ಲಿಯೂ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಂಥ ಒಬ್ಬ ನಟಿಯನ್ನು ಇವತ್ತು ಕರ್ನಾಟಕದ ಚಿತ್ರರಂಗ, ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತೀನಿ. ಈ ದುಃಖವನ್ನು ಭರಿಸಿ ಅಂತೇಳಿ ಭಗವಂತ ಅವರಿಗೆ ಶಕ್ತಿ ನೀಡಲಿ. ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು. ಭಾಳ ವಯಸ್ಸಾಯಿತು. ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಅವರು. ಈಗ ಕಳೆದ 1 ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ. ವಯೋಸಹಜವಾದಂಥ ಒಂದು ಕಾಯಿಲೆಯಿಂದ ಇವತ್ತು ಅವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು 30 ವರ್ಷದಿಂದ 30 ವರ್ಷ ಪಿಕ್ಚರು. ಅವ್ರು ನಾನು ಫಸ್ಟು ನೋಡಿದ್ದೆ ಸೆನ್ಸಾರ್ ಆಗಿರಲಿಲ್ಲ. ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು. ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ. ನನಗೆ ಭಯ ಹೊರಗಡೆ, ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು, ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದ್ದೆ, ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ರು. ಮತ್ತೆ ಮನೆಗೆ ಬಂದಿದ್ದೆ, ತುಂಬ ಅಪ್ರಿಷಿಯೇಟ್ ಮಾಡೋರು. ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಅವ್ರ ಮಗಳು ಇಂದು ಅಂತ, ಆಮೇಲೆ ಗೌತಮ್ ಅಂತ ಅವ್ರ ಮಗ, ಆಮೇಲೆ ಸಮರ್ಥ್ ಅಂತ ಅವ್ರ ಅಳಿಯ, ಇವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವರೇ ನಮ್ಮನ್ನು ಸದಾಶಿವ ಕರ್ಕೊಂಬರೋ ಕಾರಣನೂ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿದ್ವಿ. ತುಂಬ ಅವ್ರ ಇಡೀ ಫ್ಯಾಮಿಲಿನೇ ನಮ್ಗೆ ತುಂಬ ಕ್ಲೋಸ್. ಆ್ಯಕ್ಚುಲಿ ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರು ಇನ್ನೇನೋ ಹುಟ್ಲಿ ಅವರು. ಅವ್ರ ಮನೆಯವ್ರಿಗೆಲ್ಲ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಈಗ ಪ್ಯಾನ್ ಇಂಡಿಯಾ ಅನ್ನೋ ಹೌದು. ಅಯ್ಯೋ, ಬಹಳ ದೊಡ್ಡ ವ್ಯಕ್ತಿ. ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಕ್ಕೆ. ನನಗೆ ಬೆಳಿಗ್ಗೆನೆ ಗೊತ್ತಾಯಿತು. ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು. ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ. ನೋಡಿದ್ರೆ ಇಲ್ಲ, ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ, ಕೂಡಲೇ ಹಿಂಗಾಯಿತು ಅಂದರು. ಒಂದು 8-9 ಗಂಟೆಗೇನೋ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ನಾನೆಲ್ಲರೂ ಸ್ವಲ್ಪ